ಹಾಗಾಗಿ ಹೆಚ್ಚಾಗಿ ಮಾತಾಡೋದಕ್ಕಿಂತ ನಾನು ಇವಾಗ ಮತ್ತೆ ನಮ್ಮ ಕನಗಿರಿ ಕ್ಷೇತ್ರದಲ್ಲಿ ಸಭೆಗಳಿದೆ. ಅಲ್ಲಿ ನಮ್ಮ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ತಂಗಡಿಗೆ ಅವನೊಬ್ಬ ಹುಚ್ಚಾಕ್ಬಿಟ್ಟು ಬಾಯಿ ಸ್ವಲ್ಪ ಅಲ್ಲಿ ಕೂಡ ಹೋಗಿ ಸ್ವಲ್ಪ ಬುನಾದಿಗೆಲ್ಲ ಕದಲಿಸ್ಬಿಡ್ತೀನಿ ನಾನು. ಯಾಕಂದ್ರೆ ಇವತ್ತು ಲಾಸ್ಟ್ 5ನೇ ತಾರೀಕು ಅಲ್ಲೇ ಮೀಟಿಂಗ್ಸ್. ಯಾಕಂದ್ರೆ ನಿನ್ನೆ ಮಾತಾಡ್ತಾ ಒಂದು ಮಾತು ಹೇಳ್ತಾ ಇದ್ದ, ಜಮ್ಮು ಕಾಶ್ಮೀರದಲ್ಲಿ RTX ಸಿಕ್ಕಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ, ಇದುವರೆಗೂ RTX ಎಲ್ಲಿಂದ ಬಂತು ಅಂತೇಳಿ ಮೋದಿಜಿಯವರು ಪ್ರತಿಸಿಲ್ಲ ಅಂತ ಹೇಳಿ. ನಾನು ಎಷ್ಟು ತಲೆಗೆಟ್ಟಿದ್ದೆ, ಒಂದು ಸ್ವಲ್ಪ ಬುದ್ಧಿ ಇಲ್ಲ ಅಂತೇಳಿ ನನಗೊಂದು ಮಾತು ಸಿಂಪಲ್ ಆಗಿ ನಾನು ಕೇಳ್ತೀನಿ. ನಾನು ಜಮ್ಮು ಕಾಶ್ಮೀರದಲ್ಲಿ RTX ಅಷ್ಟು ಪ್ರಮಾಣದಲ್ಲಿ ಸಿಕ್ಕಿದೆ ಅಂತಂದ್ರೆ ಆ RTX ಎಲ್ಲಿಂದ ಬಂದಿರ್ಬೇಕು ಹೇಳಿ? ಸಿಂಪಲ್. ಹುಡುಗರು ಸೆಕೆಂಡ್ ಯೋಚನೆ ಮಾಡಲಿಲ್ಲ. ಮೋದಿ ಅವರು ಏನ್ ಮಾಡಿದ್ರು, ತಕ್ಷಣ ನುಗ್ಗಿದ್ರ ಒಳಗಡೆ, ಮನೆಗೆ ನುಗ್ಗಿ ಸದೆ ಪಡೆದ್ರ. ಅವರು ಬಾಲಕೋಟು, ಇನ್ನೊಂದು ಪುಲ್ವಾಮಾ, ಸರ್ಜಿಕಲ್ ಮಾಡಿ ಎಲ್ಲ ಉಗ್ರವಾದಿಗಳನ್ನ ಅಡಿಸ್ಬಿಟ್ಟು ಫಿನಿಶ್ ಮಾಡಿ ಅವೆಲ್ಲ ಧ್ವಂಸ ಮಾಡಿ ಇವತ್ತು ನಮ್ಮ ಇಂಡಿಯಾ ಬರ್ಲಿಕ್ಕೆ ಹೆದರ್ಕೊಂಡು ಸಾಯ್ತಾರೆ. ಅಷ್ಟು ಮಾತ್ರ ಜ್ಞಾನ ಇಲ್ಲ ನಿಮ್ಮ ಜಿಲ್ಲಾ ಮಂತ್ರಿ, ಅದೆಲ್ಲಿಂದ ಬಂದಿದೆ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ಅವರು ಕೂಡ ಉತ್ತರ ಕೊಟ್ಟು ಒಂದು 4-5 ಹೋಬಳಿಗಳಲ್ಲಿ ಮೀಟಿಂಗ್ ಮಾಡಿ ಇವತ್ತು ಬರ್ತಾ ಇದ್ದೀನಿ. ಹಾಗಾಗಿ ತಾವೆಲ್ಲರೂ ಕೂಡ ನಿಮ್ಮನ್ನು ನೋಡ್ತಾ ಇದ್ರೆ ನಿಮ್ಮ ಪ್ರೀತಿಗೆ ಇನ್ನ ಬಹಳ ಮಾತಾಡ್ಬೇಕಂತಿದೆ. ಇದೆಲ್ಲ ಮುಗಿದ ಮೇಲೆ ಚಂದ್ರಶೇಖರ್ ಪ್ರಭುವಣ್ಣ ಅವರು, ನೀವು ಒಂದು ಒಳ್ಳೆ ಕಾರ್ಯಕ್ರಮ, ಇದೆಲ್ಲ ಮುಗಿದ ಮೇಲೆ ಒಳ್ಳೆ ಒಂದು ವನಭೋಜನ ನಮ್ಮ ಸಮುದಾಯದ ನಾನೇ ಬಂದು ನಾನೇ ಸ್ಪಾನ್ಸರ್ ಮಾಡ್ತೀನಿ. ನೀವು ನಮ್ಮವ್ರ ಜೊತೆಯಲ್ಲಿ ಬೆಳಿಗ್ಗೆಯಿಂದ ರಾತ್ರಿ ತನಕ ಇದ್ದು ಪ್ರತಿಯೊಬ್ಬರ ಜೊತೆಯಲ್ಲಿ ಫೋಟೋಸ್ ತಗೊಂಡು ಅವ್ರ ಪರಿಚಯ ಮಾಡಿಕೊಂಡು ಅವರ ಗ್ರಾಮ, ಊರು, ಫೋನ್ ನಂಬರ್ಗಳು ತಗೊಂಡು ನಾನು ಅವ್ರ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದು ಒಳ್ಳೆ ಚೆನ್ನಾಗಿತ್ತು. ನಮ್ಮ ಬಸವರಾಜ್ ಅವ್ರನ್ನ ಎಲ್ಲರೂ ಕೂಡ ಗೆಲ್ಲಿಸಿಕೊಂಡು ವಿಜಯೋತ್ಸವವನ್ನ ಒಂದು ಒಳ್ಳೆ ವನಭೋಜನವನ್ನ ಮಾಡಿಕೊಳ್ಳೋದ್ರ ಮೂಲಕ ಎಲ್ಲರೂ ಒಬ್ಬರನ್ನೊಬ್ಬರು ಪರಿಚಯ ಮಾಡಿಕೊಂಡು ನಿಮ್ಮೆಲ್ಲ ಕಷ್ಟ ಸುಖಗಳಿಗೆ ನಾನು ನಿಮ್ಮೊಟ್ಟಿಗೆ ಇರ್ತೀನಿ ಅಂತ ಹೇಳಿ ನಾನು 2 ಮಾತುಗಳನ್ನು ಜೈ ಹಿಂದ್. ಸರ್ ದಯವಿಟ್ಟು ಮಲ್ಲಮ್ಮ ಹಾಗೂ ಶ್ರೀ ವೇಮನ ಗುರೂಜಿಯನ್ನು ಹೃದಯ ಮನದಲ್ಲಿ ನೆನೆದು ಹಾಗೂ ನಮ್ಮ ರೆಡ್ಡಿ ಸಮಾಜದ ಸ್ವಾಭಿಮಾನದ ಮೂಲಕ ತಮ್ಮ ಬದುಕನ್ನು ಕಟ್ಟಿಕೊಂಡು ಯಾವುದೇ ಒಂದು ಎಷ್ಟೇ ಒಂದು ಕಷ್ಟ ಬಂದರೂ ಕೂಡ ಇನ್ನೊಬ್ಬರ ಹತ್ರ ಹೋಗಿ ಕೈ ಬೇಡದೆ ತನ್ನ ಕಷ್ಟ ಕಾಲದಲ್ಲಿ ಕೂಡ ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಗುಣಗಳ ಸಮಾಜ ಯಾವುದಿದೆ ಅದು ರೆಡ್ಡಿ ಸಮಾಜ. ನನಗೆ ಹೆಮ್ಮೆ ಅಂತ ಹೇಳಿ ಇಷ್ಟಪಡ್ತೇನೆ. ಜೊತೆಗೆ ತಾವು ಬದುಕೋದಲ್ಲೇ ಇನ್ನೊಂದು ಬದುಕಿಗೆ ಆಸರೆಯಾಗಿ ಎಲ್ಲರನ್ನು ಕಟ್ಕೊಂಡು ಸರ್ವ ಜನಾಂಗಗಳು ಕಟ್ಕೊಂಡು ಹೋಗ್ತಕ್ಕಂಥ ಜನಾಂಗ ಯಾವುದೇ ಅದು ರೆಡ್ಡಿ ಸಮಾಜ. ನಾನು ಬಹಳಷ್ಟು ಹೆಮ್ಮೆ ಅಂತ ಹೇಳಿ ಇಷ್ಟಪಡ್ತೇನೆ. ರೆಡ್ಡಿ ಸಮಾಜ ಅಂದ್ರೆ ಒಳ್ಳೆಯ ನಾಯಕತ್ವದ ಗುಣವಂತ ಸಮಾಜ. ಒಂದೊಂದು ಹಳ್ಳಿಯಲ್ಲಿ ಒಂದೇ ಮನೆಯೂ ಕೂಡ ಇಡೀ ಗ್ರಾಮವನ್ನ ನೋಡಿಕೊಂಡು ಎಲ್ಲರ ಜೊತೆಗೆ ಕಷ್ಟಕ್ಕೆ ಸುಖಕ್ಕೆ ಅವರ ಜೊತೆ ಭಾಗಿಯಾಗಿ ಎಲ್ಲರನ್ನ ಒಗ್ಗೂಡಿಸ್ತಕ್ಕಂಥ ರೆಡ್ಡಿ ಸಮಾಜ. ಆ ಸಮಾಜ ನನಗೆ ಒಂದು ರೀತಿಯಲ್ಲಿ ಮುಂಚೆ ಹುಂಬತನ ಅಂತ ಹೇಳ್ತಾ ಇದ್ದಾರೆ, ಅದು ನನಗೀಗ ಅನಿಸ್ತಾ ಇದೆ. ಯಾಕಂದ್ರೆ ಇವತ್ತು ಮಕ್ಕಳು ಶಿಕ್ಷಣವನ್ನು ಪಡೆದಿದ್ದಾರೆ, ಮಕ್ಕಳು ಬುದ್ಧಿವಂತರಾಗಿದ್ದಾರೆ. ನಮ್ಮ ಸಮಾಜದಲ್ಲಿ ಕೂಡ ನಾವೇನು ರೆಡ್ಡಿನ ಹುಂಬರು ಯಾವುದೋ ಸಣ್ಣ ವಿಚಾರಕ್ಕೆ ಸ್ಟೇಷನ್ ಹೋಗ್ತಕ್ಕಂಥದ್ದು, ಸಣ್ಣ ವಿಚಾರಕ್ಕೆ ಏನೇನೋ ಗಲಾಟೆ ಮಾಡ್ತಕ್ಕಂಥದ್ದು, ಜೊತೆಗೆ ಯಾರಾದ್ರೂ ಬೇರೆ ಸಮಾಜದವರು ಗಲಾಟೆ ಮಾಡ್ತಾ ಇದ್ರೆ ಆ ಗಲಾಟೆ ಕೊಡ್ಸಕ್ ಹೋಗಿ ಇವರೇ ಜೈಲು ಹೋಗ್ತಕ್ಕಂಥದ್ದು ನಾವು ಸಾಕಷ್ಟು ಅಂತ ನೋಡಿದ್ವಿ. ಆದ್ರೆ ಅದು ಈಗ ನಮ್ಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಮಕ್ಕಳು ಶಿಕ್ಷಣರಾಗಿದ್ದಾರೆ, ನಾವು ಕೂಡ ಬ್ರಾಹ್ಮಣರಾಗಿದ್ದೇವೆ, ನಾವು ಕೂಡ ಎಲ್ಲ ಈ ಸಮಾಜ ಅತ್ಯಂತ ಒಳ್ಳೆಯ ಒಂದು ವಾತಾವರಣದಲ್ಲಿ ಇವತ್ತು ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆದ್ಮೇಲೆ ತಮಗೂ ಗೊತ್ತಿದೆ, ನಾನು ತಮ್ಮೆಲ್ಲರ ಬಯಕೆಯಂತೆ ಈ ಕ್ಷೇತ್ರದಲ್ಲಿ 2 ಬಾರಿ ನಾನು ಶಾಸಕನಾಗ್ತಕ್ಕಂಥ ಅವಕಾಶ ಇತ್ತು. ತಮ್ಮೆಲ್ಲರ ಬಯಕೆಗಳಿತ್ತು, ಕೊಪ್ಪಳ ಜನತೆ ಎಲ್ಲ ಸರ್ವ ಜನಾಂಗದ ಬಯಕೆಗಳಿತ್ತು. ಆದರೆ ಕೆಲವೊಂದು
ಶಕ್ತಿಗಳು ಯಾವುದೇ ಕಾರಣಕ್ಕೂ ಚಂದ್ರಶೇಖರ್ ಮುಂದೆ ಬರಬಾರದು, ಚಂದ್ರಶೇಖರ್ ಶಾಸಕ ಆಗದಕ್ಕೆ ನೋಡ್ಕೋಬೇಕು ಅನ್ನೋ ಸ್ವಾರ್ಥದಿಂದ ನನಗೆ ಹಿನ್ನಡೆ ತಮಗೆಲ್ಲ ಗೊತ್ತಿದೆ. ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಒಂದು ಮಾತ್ರ ಹೇಳ್ತೀನಿ, ನಿಮ್ಮೆಲ್ಲರ ಬೆಂಬಲ, ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಒಂದಿಲ್ಲ ಒಂದು ದಿವಸ ನಿಮ್ಮ ಆಶೀರ್ವಾದ ಸಿಕ್ಕೇ ಸಿಗುತ್ತೆ. ನಾನು ಬೆನ್ನು ಕೊಟ್ಟು ಹೋಗ್ತಕ್ಕಂಥ ವ್ಯಕ್ತಿ ಇಲ್ಲ. ನನಗೆ ಎಷ್ಟೇ ತ್ರಾಸು ಬರಲಿ, ಎಷ್ಟೇ ತೊಂದರೆ ಬರಲಿ, ನಾನು ಸಹಾಯವನ್ನು ಮಾಡ್ತೇನೆ, ಜನರ ಜೊತೆಗೆ ಇರ್ತೇನೆ, ನಿಮ್ಮ ಜೊತೆಗೆ ಇರ್ತೇನೆ. ಯಾವುದೇ ಕೋಣ ಕೂಡ ನಾನು ಹಿಂದೆ ಹೋಗ್ತಕ್ಕಂಥ ಪ್ರಶ್ನೆ ಬರೋದಲ್ಲ. ಅದು ಇವತ್ತು ಬರ್ತು, ನಾಳೆ ಬರ್ತು, ನಾಳೆ ಬರ್ತು ಗೊತ್ತಿಲ್ಲ. ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಒಂದು ದಿನ ಅವಕಾಶ ಬಂದೇ ಬರುತ್ತೆ. ನಾನು ಬಲವಾದ ಒಂದು ಅಚಲವಾದ ವಿಶ್ವಾಸ ಕೂಡ ಹೊಂದಿದ್ದೀನಿ. ಆದ್ಮೇಲೆ ಈಗ ನಾನು ಹೇಳಿದಷ್ಟೇ, ಇವತ್ತು ಚುನಾವಣೆಯ ಸಂದರ್ಭ, ಲೋಕಸಭಾ ಚುನಾವಣೆ ಸಂದರ್ಭ. ಇವತ್ತು ದೇಶವನ್ನ, ಇದು ದೇಶದ ಚುನಾವಣೆ, ಇದು ರಾಷ್ಟ್ರದ ಚುನಾವಣೆ, ಯಾವುದೇ ಒಂದು ಸ್ಥಳೀಯ ಸಂಸ್ಥೆಯ ಚುನಾವಣೆ ಇಲ್ಲ. ಈಗಾಗಲೇ 2 ಬಾರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಈ ದೇಶವನ್ನ ಹಿಂದೆಂದೂ ಕಂಡರಿದ ರೀತಿಯಲ್ಲಿ ವೇಗದಲ್ಲಿ ಅಭಿವೃದ್ಧಿಯಾಗಿದೆ. ತಮಗೆ ಗೊತ್ತಿರಬಹುದು, ಕಳೆದ 65 ವರ್ಷಗಳಲ್ಲಿ ಕಾಂಗ್ರೆಸ್ ಸಾಧನೆ ಮಾಡಲಿಲ್ಲ, ಮಾಡೋಕ್ಕಾಗಲಿಲ್ಲ. ಜನರ ಜೀವನ ಮಟ್ಟ ಸುಧಾರಣೆ ಆಗಲಿಲ್ಲ, ಅಭಿವೃದ್ಧಿ ಆಗಲಿಲ್ಲ, ರೈತರ ಬದುಕು ಹಸನವಾಗಲಿಲ್ಲ, ಯುವಕರ ಬಗ್ಗೆ ಸರ್ವಾಂಗೀಣ ಅಭಿವೃದ್ಧಿ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಇವತ್ತು ಕೇವಲ ಏರ್ಪೋರ್ಟು, ಹೈವೇ ಮಾತ್ರವಲ್ಲದೆ ಇವತ್ತು ಗ್ರಾಮೀಣ ಪರಿಸರ ಕೂಡ ನಾವು ಅಭಿವೃದ್ಧಿಯನ್ನು ಕಾಣುತ್ತೇವೆ. ಜನರ ಜೀವನ ಮಟ್ಟ ಸುಧಾರಣೆ ಆಗಿದೆ. ಇವತ್ತು ನಮ್ಮ ದೇಶದಲ್ಲಿ 140 ಕೋಟಿ ಜನರ ದೇಶದಲ್ಲಿ ಅಷ್ಟೊಂದು ಎಲ್ಲರನ್ನ ಒಗ್ಗೂಡಿಸತಕ್ಕಂಥ ಕೆಲಸ ಸಾಮಾನ್ಯರ ಕೆಲಸ ಅಲ್ಲ. ಅದು ಕೇವಲ ನರೇಂದ್ರ ಮೋದಿಯಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಮತ್ತೆ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಿ ಆಗಬೇಕಂತ ಹೇಳಿದ್ರೆ ಈಗಾಗಲೇ ತಮಗೆ ಗೊತ್ತಿದೆ, ಎಲ್ಲ ಸರ್ವೆಗಳು ನೋಡ್ತೇವೆ, 350 ಹೆಚ್ಚು ಸ್ಥಾನವನ್ನು ಎನ್ಡಿ ಇವತ್ತು ಸೀಟ್ಗಳು ಬರ್ತವೆ. ಮತ್ತೆ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ ಬಲವಾಗಿ ಇವತ್ತು ಸರ್ವೆ ಕೂಡ ಬರ್ತಾ ಇದೆ. ಇವತ್ತು ಕೊಪ್ಪಳ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ, ಕೊಪ್ಪಳ ಲೋಕಸಭೆಯ 8 ವಿಧಾನಸಭೆಗಳ ಪ್ರಚಾರಗಳಲ್ಲಿ ಪಾಲ್ಗೊಂಡಿದ್ದೇನೆ. ಎಲ್ಲೆಲ್ಲೂ ಓದಲೆಲ್ಲ ಮೋದಿ 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 ಅಂತ ಒಂದು ಮಾತನ್ನು ಕೇಳ್ತೇವೆ, ಜೈ ಶ್ರೀರಾಮ್ ಅಂತ ಘೋಷಣೆ ಕೇಳ್ತೇವೆ. ಇವತ್ತು ಆ ಮೋದಿಯ ಅಲೆಯನ್ನ, ಆ ಘೋಷಣೆಯನ್ನು ನಾವು ಮತವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸಿದೆ. ಇವತ್ತು ನರೇಂದ್ರ ಮೋದಿಯು ಈ ದೇಶವನ್ನ ನಾವು ಯಾವತ್ತೂ ಊಹೆ ಮಾಡಿರಲಿಲ್ಲ, ಆ ರೀತಿಯಲ್ಲಿ ಇವತ್ತು ಬೆಂಬಲಿಸಬೇಕಾಗಿದೆ. ತಮಗೆಲ್ಲ ಗೊತ್ತಿದೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾನು ಬಿಜೆಪಿಯಲ್ಲಿ ಇದ್ದಂಥವ್ರು. ಬಿಜೆಪಿಯಿಂದ ನಾನು ಅನಿವಾರ್ಯ ಕಾರಣಗಳಿಂದ ಜೆಡಿಎಸ್ ಪಕ್ಷಕ್ಕೆ ಬರಬೇಕಾಗಿತ್ತು. ತಾವೆಲ್ಲರೂ ಕೂಡ ಅತ್ಯಂತ ಹೆಚ್ಚು ಮತಗಳು ನನಗೆ ತಾವು ಬೆಂಬಲ ಕೊಟ್ಟಿದ್ದೆ. ಅವತ್ತಿನ ಸಂದರ್ಭದಲ್ಲಿ ನನಗೆ 49,000 ಮತಗಳು, ಕಾಂಗ್ರೆಸ್ಗೆ 53,000 ಮತಗಳು, 2 ಸೇರಿದ್ರೆ 1,02,000 ಮತಗಳು ನಮಗೆ ಬಂದಿತ್ತು. ಅದೇ ಕಾಂಗ್ರೆಸ್ ಈಗ ಶಾಸಕ ಕಾಂಗ್ರೆಸ್ ಶಾಸಕರಿಗೆ 92,000 ಮತಗಳು ಬಂದಿದ್ದು. 10,000 ಮತಗಳನ್ನು ನಾವು ಇನ್ನೂ ಮುಂದೆ ಇದ್ದೇವೆ. ಮತಗಳು ವಿಂಗಡಣೆಯಾಗಿರ್ಬೋದು, ಆದರೆ ಈಗ ನಾವು ಮತ್ತು ಬಿಜೆಪಿ NDA ಮೈತ್ರಿ ಆಗಿರೋದ್ರಿಂದ ಈ ಮತಗಳ ಕ್ರೋಢೀಕರಣ ಮತ್ತೆ ಆದಾಗ ನಮಗೆ 1,02,000 ಮತಗಳು, 10,000 ಮತಗಳು ನಮಗೆ ಹಂತದಲ್ಲಿ ನಾವು ಮುಂದೆ ಇದ್ದೇವೆ. ಕಳೆದ ಲೋಕಸಭಾ ಚುನಾವಣೆ ಕೂಡ ನಾನೇ ಆ ಒಂದು ಜವಾಬ್ದಾರಿ ತೆಗೆದುಕೊಂಡಿದ್ದೆ. ತಮ್ಮೆಲ್ಲರ ಆಶೀರ್ವಾದದಿಂದ, ಮೋದಿಯವರ ಅಲೆಯಿಂದ, ಎಲ್ಲರ ಒಂದು ನಾಯಕರ ಸಹಕಾರದಿಂದ ನಾವು ಕೂಡ 12,500 ಹೆಚ್ಚು ಮತ ತೆಗೆದು ಸಲ್ಲಿಸುವಂತ ಮಾಜಿ ಸಂಸದ ಸಕ್ಕಡದೇವರಿಗೆ ಅವರಿಗೆ ಆಯ್ಕೆ ಆಗಲಿಕ್ಕೆ ಅವಕಾಶ ಇತ್ತು. ನಾನು ಅವ್ರ ಬಗ್ಗೆ ಮಾತಾಡಕ್ಕೆ ಹೋಗಿದ್ದೆ, ಅದು ಅವಶ್ಯಕತೆ ನನಗಿಲ್ಲ. ನಾನು ಮೊನ್ನೆ ಹೇಳಿದೆ, ನಾನು ಕಂಟಕ ಓಡಾಗಿದೆ, ಒಳ್ಳೆಯದಿರ ಅಂತ ಹೇಳಿದೆ, ಅಷ್ಟೇ ಸಾಕು. ನೀವು ಮಾಡಿದ ಕರ್ಮ ನಿಮಗೆ ತಿನ್ನುತ್ತೆ, ನಾವು ಮಾಡಿದ ಕರ್ಮ ನಮಗೆ ತಿನ್ನುತ್ತೆ. ನಾವು ಒಳ್ಳೇದು ಮಾಡಿದ್ರೆ ಭಗವಂತ ಇವತ್ತೆಲ್ಲ ಮತ್ತೆ ಒಳ್ಳೇದು ಮಾಡೇ ಮಾಡ್ತಾನೆ. ಹಾಗಾಗಿ ಆ ವಿಚಾರ ನಾವು ತಮ್ಮಲ್ಲಿ ಕೇಳಿದಷ್ಟೇ. ಇವತ್ತು ನಮ್ಮ ಡಾಕ್ಟರ್ ಸಾಹೇಬರು NDA ಅಭ್ಯರ್ಥಿಗಳು, ಅವರೊಬ್ಬ ವಿದ್ಯಾವಂತರು, ಸಜ್ಜನರು. ಇವತ್ತಿನ ರೆಡ್ಡಿ ಸಮಾಜದ ಪ್ರಮುಖರ ಸಭೆಯಲ್ಲಿ, ವೇದಿಕೆಯ ಸಭೆಯಲ್ಲಿ ಭಾಗವಹಿಸಿರುವ, ಬರಲಿರುವ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಇವತ್ತು ನಡೀತಿರತಕ್ಕಂಥ ಈ ಸಭೆಯಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಆದ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಅಣ್ಣನವರೇ, ಇನ್ನೋರ್ವ ಹಿರಿಯರು, ಸಮಾಜದ
ಜಿಲ್ಲಾ ಅಧ್ಯಕ್ಷರೂ ಆದ